ಇವತ್ತು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೆಯಲಿದೆ. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆಯುವಂತಹ ಸಭೆ ಇದು. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಸಭೆಯಲ್ಲಿರ್ತಾರೆ. ಹಾಗಾಗಿನೇ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಹೇಗೆ ಚರ್ಚೆ ಆಗುತ್ತೆ, ಏನ್ ಕ್ರಮವನ್ನ ವಹಿಸ್ತಾರೆ, ಅದು ಸಾಕಷ್ಟು ಪ್ರಶ್ನೆ ಹುಟ್ಟುಹಾಕಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಪಕ್ಷ ಸಂಘಟನೆಯ ಜೊತೆಗೆ ಆಂತರಿಕ ಭಿನ್ನಾಭಿಪ್ರಾಯಗಳ ಕುರಿತು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಈಗಾಗಲೇ ಪಕ್ಷದಲ್ಲಿ ಯಾವ ರೀತಿಯಾಗಿ ಆಂತರಿಕ ಒಂದಷ್ಟು ಬಂಡಾಯ ಎದ್ದಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದ್ ರೀತಿ ಬಣ ರಾಜಕೀಯ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ. ಒಂದೆರಡು ಬಣಗಳಲ್ಲ, ಅದೆಷ್ಟೋ ಬಣಗಳಿದೆ. ಬಟ್ ಕಾಣಿಸ್ತಾ ಇರುವಂತದ್ದು ಕಣ್ಣಿಗೆ ಒಂದು ಯತ್ನಾಳ್ ಟೀಮ್, ಮತ್ತೊಂದು ವಿಜಯೇಂದ್ರ ಟೀಮ್ ಅಂತ. ರೆಬಲ್ ಟೀಮ್ ಕಾರ್ಯ ಚಟುವಟಿಕೆಗಳ ಕುರಿತು ಇವತ್ತು ಮಾತುಕತೆ ನಡೆಸಲಿದ್ದಾರಂತೆ. ಈಗಾಗಲೇ ಯತ್ನಾಳ್ ಅವರು ರಾಜ್ಯ ಪ್ರವಾಸವನ್ನ ಕೈಗೊಂಡು ಮೊದಲನೇ ಪ್ರವಾಸ ಆಗಿದ್ದು ಅದರ ರಿಪೋರ್ಟ್ ಅನ್ನ ಕೂಡ ಈಗಾಗಲೇ ಜೆಪಿಸಿ ಸಮಿತಿಗೆ ಕೊಟ್ಟಿದ್ದಾರೆ. ಅದಾದ ಬಳಿಕ ವರಿಷ್ಠರಿಂದ ಅವರಿಗೆ ಬೆಂಬಲ ಕೂಡ ಸಿಕ್ಕಿದೆ. ನೀವು ಹೋರಾಟವನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ಬಟ್ ಪಕ್ಷದ ವಿರುದ್ಧ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡಬೇಡಿ ಅಂತ ತಾಕೀತು ಮಾಡಿ ಕಳಿಸಿದ್ದಾರೆ. ಬಟ್ ಅವರ ಕಾರ್ಯ ಚಟುವಟಿಕೆಗಳು ಹೇಗಿದ್ದಾವೆ, ಅವ್ರು ಮಾಡ್ತಾ ಇರುವಂಥ ಗುಪ್ತ ಸಭೆಗಳಿರ್ಬೋದು, ಅವ್ರು ಯಾವ ರೀತಿಯಾಗಿ ಹೋರಾಟ ಮಾಡ್ತಿದ್ದಾರೆ, ಪಕ್ಷದ ವಿರುದ್ಧ ಇಲ್ಲಿವರೆಗೂ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಅದು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಉಂಟು ಮಾಡಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಲಿದೆ. ಈ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಇರ್ತಾರೆ. ಹಾಗಾಗಿ ಏನು ಸೂಚನೆಗಳನ್ನು ಕೊಡ್ಬೋದು, ರಾಜ್ಯ ಬಿಜೆಪಿಯ ನಾಯಕರಿಗೆ ಏನು ಸಲಹೆಗಳನ್ನು ಕೊಡಬಹುದು, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ವಿಜಯೇಂದ್ರ ಅವರ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆದಾಗಿನಿಂದ ಕೂಡ ಅವರಿಗೆ ಸರಿಯಾದಂಥ ಬೆಂಬಲ ಸಿಗ್ತಾ ಇಲ್ಲ. ಯತ್ನಾಳ್ ಟೀಮ್ ಪ್ರತ್ಯೇಕವಾಗಿದೆ. ಜೊತೆಗೆ ಇಲ್ಲಿ ಎಷ್ಟೇ ಪಕ್ಷ ಸಂಘಟನೆ ಮಾಡೋದಕ್ಕೆ ಹೋದರೂ ಕೂಡ ಹಿರಿಯ ಶಾಸಕರನ್ನ ಇರ್ಬೋದು ಅಥವಾ ಹಿರಿಯ ಮುಖಂಡರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ. ಇನ್ನು ರೆಬಲ್ ಟೀಮ್ ಕಡೆಯಿಂದ ನೋಡೋದಾದ್ರೆ ಒಂದಾದ ಮೇಲೆ ಒಂದು ಹೇಳಿಕೆಗಳು. ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಇವರು ವಿಜಯೇಂದ್ರ ಅವರು ಇನ್ನೂ ಕೂಡ ಚಿಕ್ಕ ಹುಡುಗ, ಅನುಭವ ಕಡಿಮೆ, ಹುಡುಗಾಟಿಕೆ ಬುದ್ಧಿ ಅಂತ. ಮತ್ತೊಂದು ಕಡೆ ಯತ್ನಾಳ್ ಅವರು ಹೇಳ್ತಾರೆ, ವಿಜಯೇಂದ್ರ ಅವರು ಯಾವ ಅನುಭವಿ ರಾಜಕಾರಣಿ ಅನ್ನುವಂಥ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರೋದು, ನೀವು ಕೇವಲ ಯಡಿಯೂರಪ್ಪನವರ ಮಗ ಅನ್ನುವಂಥ ಕಾರಣಕ್ಕೆ ಸ್ಥಾನ ಕೊಟ್ಟಿರೋದು, ಯಡಿಯೂರಪ್ಪನವರು ಹೋರಾಟ ಮಾಡಿ ಈ ಸ್ಥಾನವನ್ನ ತಮ್ಮ ಮಗನಿಗೋಸ್ಕರ ಕೊಡಿಸಿದ್ರು ಅಂತ ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇಷ್ಟೆಲ್ಲ ವಿವಾದಗಳಿದೆ ಬಿಜೆಪಿಯಲ್ಲಿ, ಬಣ ಬಡಿದಾಟ ಇದೆ, ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಒಂದಷ್ಟು ಅಸಮಾಧಾನ ಇದೆ. ಇದೆಲ್ಲವನ್ನು ಸರಿಪಡಿಸಬೇಕು, ರಾಜ್ಯ ಬಿಜೆಪಿಯನ್ನ ಮತ್ತೆ ಪುನರ್ ಸಂಘಟನೆ ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಈಗ ಬಿಜೆಪಿಯಲ್ಲಿ ಇರುವಂಥದ್ದು 66 ಶಾಸಕರು ಮಾತ್ರ. ಬಿಜೆಪಿಯ ಬಲವನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ಬೇಕು ಅಂತ ಅಂದರೆ ಎಲ್ಲ ಹಿರಿಯ ಮುಖಂಡರಿರ್ಬೋದು, ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನಿರ್ಬೋದು, ಎಲ್ಲರನ್ನೂ ಸಂಘಟನೆ ಮಾಡಬೇಕು ಅಂದರೆ ಸಾಕಷ್ಟು ಸವಾಲಿನ ಕೆಲಸ ಆಯಿತು. ಈಗ 66 ಇರುವಂಥದ್ದು ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಏರಿಕೆ ಆಗಬೇಕು ಅಥವಾ ಪಕ್ಷ ಸಂಘಟನೆ ಇನ್ನೂ ಆಗಬೇಕು ಅಂತ ಅಂದರೆ, ಬಿಜೆಪಿ ಬಗ್ಗೆ ಜನರಿಗೆ ನಂಬಿಕೆ ಬರಬೇಕು ಅಂತ ಅಂದರೆ ವಿಜಯೇಂದ್ರ ಅವರು ಯಾವ ರೀತಿಯ ಕೆಲಸ ಮಾಡ್ತಾರೆ ಅದು ಮುಖ್ಯ ಆಗುತ್ತೆ.